ಅಂದರೆ ಬೇಸಿಕಲಿ ನಾನು ಹುಟ್ಟಿದ್ದು ಬೆಳೆದಿದ್ದೆಲ್ಲ ಮಂಡ್ಯ. ಆ ಕಡೆ ಆಡು ಭಾಷೆಲಿ ಹೆಂಗಿರುತ್ತೆ ಅನ್ನೋದನ್ನು ಇಟ್ಕೊಂಡು ಒಂದು ಕತೆ ಮಾಡಿದ್ದೀನಿ ಅಷ್ಟೆ. ಕೀಲಾದಲ್ಲಿ ಹಾಂ ಹೌದು. ಹ್ಞೂ ಸರ್, ಇವಾಗ ಶೂಟಿಂಗ್ ಸ್ಟಾರ್ಟ್ ಆಗಿ ಒಂದು 2-3 ಇಯರ್ಸ್ ಹಿಂದೆ ಸ್ಟಾರ್ಟ್ ಆಗಿದ್ದು. ಬಟ್ ಮಧ್ಯೆ ಕೋವಿಡ್ ಆಯಿತು. ಫಸ್ಟ್ ಶೆಡ್ಯೂಲ್ ಕೋವಿಡ್ ಮುಂಚೆ ಮಾಡಿದ್ವಿ, ಸೆಕೆಂಡ್ ಶೆಡ್ಯೂಲ್ ಕೋವಿಡ್ ಆದ್ಮೇಲೆ ಮಾಡಿದ್ವಿ, ಮೂರನೇ ಶೆಡ್ಯೂಲ್ ತೊಗೊಂಬಂದು ಈಗ ಲಾಂಚ್ ಮಾಡಿದ್ದೀವಿ. ಮಂಡ್ಯ, ಮದ್ದೂರು, ಚನ್ನಪಟ್ಟಣ ಮತ್ತು ನಮ್ಮೂರು ಕೀಲಾರ, ಈ 4 ಹಳ್ಳಿಗಳ ಇಟ್ಕೊಂಡು ಕತೆ ಮಾಡಿದ್ವಿ, ಸ್ಟೋರಿ ಮಾಡಿದ್ವಿ. ಏನಿಲ್ಲ, ಆ ಥರ ಏನಿಲ್ಲ. ಒಬ್ಬ ದಾಸಪ್ಪ ಅಂದ್ರೆ ಹೆಂಗಿರ್ತಾನೆ ಅಂತ ಅವ್ರದ್ದೊಂದು ಸ್ವಲ್ಪ ತೋರಿಸಿದೀವಿ. ಬಟ್ ಅವ್ರ ಮನೇಲಿ ನಡೆಯುವಂಥ ಒಂದು ಇನ್ಸಿಡೆಂಟ್ ಕತೆಗಳು ಇಟ್ಕೊಂಡು ಮಾಡಿದ್ದೀನಿ ಅಷ್ಟೇ. ಮೇನ್ ದಾಸಪ್ಪ ಅಂತ ಸುಮ್ಮನೆ ಟೈಟ್ಲ್ ಇಟ್ಟಿವಲ್ಲ, ಹಾಗಾಗಿ ದಾಸಪ್ಪ ಯಾವ ರೀತಿ ಅವ್ರದ್ದು ದಿನಚರಿಗಳು ಹೇಗಿರುತ್ತೆ ಮತ್ತು ಅವ್ರ ಮನೆ ಸಂಸಾರ ಹೇಗಿರುತ್ತೆ ಅನ್ನೋದನ್ನು ತೋರ್ಸಕ್ಕೆ ಟ್ರೈ ಮಾಡಿದ್ದೀನಿ ಅಷ್ಟೇ. ಹಾಂ, ಪರಂಪರೆ ಎಲ್ಲ ತೋರ್ಸಕ್ಕೆ ಟ್ರೈ ಮಾಡಿಲ್ಲ. ಸುಮ್ಮನೆ ಒಂದು ಹಳ್ಳಿಯಲ್ಲಿ ಒಬ್ಬ ದಾಸಪ್ಪ ಅಂದ್ರೆ ಯಾವ ಥರ ಇರ್ತಾನೆ ಅಂತ ಅಷ್ಟೇ ತೋರಿಸಿದ್ದೀವಿ. ತುಂಬ ಅವ್ರದ್ದು ಪರಂಪರೆ ಎಲ್ಲ ಇದು ಮಾಡೋಕ್ಕೆ ಹೋಗಿಲ್ಲ. ಹೌದು 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 ಹೌದು. ಈಗ ನಮ್ಮೂರ ಕಡೆ ಹೆಂಗಿತ್ತಂದ್ರೆ, ಶ್ರಾವಣ ಅಂತಂದರೆ ನಾವೇನು ಮಾಡ್ತಾ ಇದ್ವಿ, ಶ್ರಾವಣ ಟೈಮಲ್ಲಿ ದಾಸಪ್ಪನ ಕರ್ಕೊಂಡ್ಬಂದು ಅವ್ರನ್ನ ಕಾಲು ತೊಳೆದು ಮನೆಗೆ ಕರ್ಕೊಂಡೋಗಿ ಪೂಜೆ ಮಾಡಿಸಿ ಹೋಗ್ತಿದ್ರು. ಆ ಥರದ್ದೊಂದು ನಾವು ಕಣ್ಣಾರೆ ನೋಡಿದ್ವಿ ಆ ಕಥೆನ. ಟ್ರೈ ಮಾಡಿ ತೋರಿಸಿಲ್ಲ ಅಷ್ಟೇ. ಇದೆ ಇದೆ. ಹೌದು 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 ಹೌದೌದು. ಅಂದರೆ ಟ್ರೈಲರಲ್ಲಿ ತೋರ್ಸಕ್ಕೆ ಟ್ರೈ ಮಾಡಿಲ್ಲ ಅಷ್ಟೇ, ಸಿನಿಮಾದಲ್ಲಿದೆ. ಅವ್ರು ಪೂಜೆ ಮಾಡೋದು, ಪುನಸ್ಕಾರ ಮಾಡೋದು, ಅವ್ರ ಗೆಟಪ್ ಅದೆಲ್ಲ ಇದೆ. ಸರ್, ಮಂಜು ಬಿಟ್ಟರೆ ತಮ್ಮಣ್ಣವರು ಮತ್ತು ಹೀರೋಯಿನ್ ಸುರಕ್ಷಿತಾ ಶೆಟ್ಟಿ ಅವರಿದ್ದಾರೆ. ಗೊಬ್ಬರ ಅವರು ಒಂದು ಕುಡ್ಕನ್ ಕ್ಯಾರೆಕ್ಟರ್ ಪಾತ್ರ ಮಾಡಿದ್ದಾರೆ. ಆ, ಅಂಜನಾ ಗಿರೀಶ್ ಅವರಿದ್ದಾರೆ, ಅವ್ರು ಇವತ್ತು ಬಂದಿಲ್ಲ. ಮತ್ತು ಇವರು ನಮ್ಮ ಪ್ರೊಡ್ಯೂಸರ್ ಕಮ್ ಆ್ಯಕ್ಟ್ ಮಾಡಿದ್ದಾರೆ ಇವರು ಕೂಡ ಒಂದು ಸ್ವಲ್ಪ. ಹಾಗಾಗಿ ಇಷ್ಟು ಜನ ಆರ್ಟಿಸ್ಟ್ಗಳು ಮೇನ್ ಆರ್ಟಿಸ್ಟಾಗಿ ಮಾಡಿದ್ದಾರೆ. ಸರ್, ನೆಕ್ಸ್ಟ್ ಮಂತು ಪ್ಲ್ಯಾನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಸಾಂಗ್ಸ್ ಇಲ್ಲ ಸರ್, ಸಾಂಗ್ಸು ಫೈಟ್ಸ್ ಏನಿಲ್ಲ ಸರ್. ಸರ್, ಸೆನ್ಸರ್ ಆಗಿದೆ, ಬಾರ್ ಬಂದಿದೆ. ಏನು ಅಂತ ಗೊತ್ತಿಲ್ಲ, ಬಟ್ ನಾವು ಕೇಳಿದ್ವಿ ಒಂದು ಸಣ್ಣ ಪುಟ್ಟ ಹಾಂ, ಅದೊಂದು ಎರಡು ಕೇಳಿದ್ರೆ ಅಷ್ಟೇ. ಬಟ್ ಅಷ್ಟೇ, ಏನಿಲ್ಲ. ಅಂದರೆ ಮಂಜು ಅವ್ರಿದ್ಮೇಲೆ ಕಾಮಿಡಿ ಇರಲೇಬೇಕಲ್ಲ ಅಂತ ಕಥೆಯಲ್ಲಿ ನಾವು ಅದನ್ನು ಇದು ಮಾಡ್ಕೊಂಡ್ವಿ. ಬಟ್ ಇವ್ರದ್ದು ಮತ್ತು ಅವ್ರದ್ದು ವರ್ಕೌಟ್ ಆಯ್ತು, ಚೆನ್ನಾಗಿ ವರ್ಕೌಟ್ ಆಯಿತು. ಹಾಗಾಗಿ ಹಾಂ ಸರ್. ಓಕೆ. ಟ್ರೈಲರ್ ಬಿಡುಗಡೆಗೆ ಬಂದಿರುವಂಥವ್ರು ಎಲ್ಲರಿಗೂ ಪ್ರೋತ್ಸಾಹ ನೀಡಿದ್ದೀರಾ. ಅದೇ ರೀತಿಯಾಗಿ ಈ ಚಿತ್ರನೂ ಮುಂದೆ ಬರುವಂಥ ಏನು ತೆರೆ ಮೇಲೆ ಬರುತ್ತಾ ಅದನ್ನೂ ಪ್ರೋತ್ಸಾಹ ನೀಡಿ ಸಹಕರಿಸಬೇಕಾಗಿ, ಹಾಗೂ ಹೊಸ ಕಲಾವಿದರಿಗೂ ಪ್ರೋತ್ಸಾಹ ನೀಡಬೇಕಾಗಿ ತಮ್ಮನ್ನೆಲ್ಲ ಕೇಳ್ಕೊಳ್ತೀನಿ. ನಾನು ಮಹೇಂದ್ರ ಟ್ರ್ಯಾಕ್ಟರ್ ಡೀಲರ್ ಸರ್, ರಾಮನಗರ ಜಿಲ್ಲೆ. ಈ ವಿಚಾರದಲ್ಲಿ ನಮ್ಮ ವಿಜಯ್ ಅವರು ನಮ್ಗೆ ಹಳೆ ಪರಿಚಯ. ಒಂದು ದಿವಸ ಕೂತ್ಕೊಂಡು ಸ್ಟೋರಿ ಹೇಳಿದ್ರು, ಅದ್ರ ಪ್ರಕಾರ ಸರಿ ಮಾಡಪ್ಪ ಅಂತಬಿಟ್ಟು ಸ್ವಲ್ಪ ಅದರಲ್ಲಿ ಈಗ ಗ್ರಾಮದಲ್ಲಿ ಒಬ್ಬ ದಾಸಪ್ಪ ಇದ್ದರೆ ಒಂದು ಹಳ್ಳಿ ವಿಷಯಗಳು ಹೆಂಗೆ ನಡೀತವೆ, ಯಾವ ರೀತಿಯಾಗಿ ಹೋಗುತ್ತೆ, ಒಂದು ವಿಚಾರಗಳು ಯಾವ ರೀತಿಯಾಗಿ ಬರುತ್ತೆ ಅನ್ನೋದನ್ನು ಸ್ವಲ್ಪ ಹೇಳಿದರು. ಅದರಿಂದ ಪರವಾಗಿಲ್ಲ, ಸರಿ ಮಾಡಪ್ಪ ಅಂತ ಹೇಳಿದ್ದೆ ವಿಜಿಗೆ. ಮಾಡಿದ್ದೀನಿ ಸರ್. ನಮ್ಮದು ಒಂದು ಸಣ್ಣದೊಂದು ಪಾತ್ರ ಮಾಡಿದ್ದೀವಿ. ಅದರಲ್ಲಿ ಸೀನ್ ಅಂದ್ಬಿಟ್ಟು ಹೇಳ್ತಾರಲ್ಲ, ನಮ್ಮ ತಮ್ಮಣ್ಣವ್ರು ಅಂತಾರೆ, ನೀನು ಗೆದ್ದೆ ಹೋಗಲ್ಲ ಅಂತಾರಲ್ಲ, ಅದೆಲ್ಲ ಒಂದು ಯಾವುದೋ ಎಲೆಕ್ಷನ್ ಇದಕ್ಕೆ ಒಂದು ಚಿಪ್ಪಣ ಪಾತ್ರ ಮಾಡಿದ್ದೀನಿ ಸರ್. ಅದರಿಂದ ಮಾಧ್ಯಮರಿಗೆ, ನನ್ನ ಅಣ್ಣ ತಮ್ಮಂದಿರಿಗೆಲ್ಲ ನನ್ನ ಅನಂತ ವಂದನೆಗಳು. ನಾವು ಏನಪ್ಪ ಅಂದರೆ, ನಮ್ಮ ಸಿನಿಮಾ ಕೀಲರ್ ವಿಜಯ್ ಬಹು ದಿನಗಳ ಕನಸು, ಅದು ಇವತ್ತು ನೆರವೇರ್ತದೆ ಅಂದ್ಕೊಂಡಿನಿ. ನೀವೆಲ್ಲ ಪ್ರೋತ್ಸಾಹ ಕೊಟ್ಟರೆ ಜನ ಅದನ್ನು ನಮ್ಮ ತೆರೆ ಮೇಲೆ ಬಂದು ನಮಗೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ನನಗೆ ಪ್ರೋತ್ಸಾಹ ಕೊಟ್ಟರೆ ನಮ್ಮಂಥ ಬಡ ಕಲಾವಿದರೆಲ್ಲ ಬದುಕತ್ತೀವಿ. ಆದರೆ ನಮ್ಮ ಸೀನಣ್ಣ, ಆಮೇಲೆ ರಮೇಶ್ ಅಣ್ಣ, ಆಮೇಲೆ ರಾಘಣ್ಣ ಇವರೆಲ್ಲ ಭಾರೀ ಕಷ್ಟಪಟ್ಟು ನಮಗೆ ಪ್ರೋತ್ಸಾಹ ಮಾಡೋರು. ಊಟ ಉಪಚಾರದಿಂದ ಹಿಡಿದು ಪ್ರತಿಯೊಂದು ಭಾರೀ ಪ್ರೋತ್ಸಾಹ ಮಾಡವ್ರೆ. ಹಾಗೂ ನಮ್ಮ ಚೈತನ್ ಸರ್ ಒಬ್ಬರು ಡೈರೆಕ್ಟ್ರು ಬಂದವರೆ, ಅವ್ರಿಗೂ ನನ್ನ ಅಭಿನಂದನೆಗಳು. ಇಷ್ಟು ಹೇಳಿ ನನ್ನ ಮಾತು ಮುಗಿಸ್ತೀನಿ.
ಸರ್ ದಾಸಪ್ಪ ಅಂದರೆ ನಾನು ನನ್ನ ಇದೇ ನನ್ನ ಹೆಂಡ್ತಿ ಏನು ಹೇಳಿದೆ, ಏಯ್ ಹೋಗಿ ರಾಗಿ ಅಕ್ಕಿ ಜಾಸ್ತಿ ಹಾಕಿಸ್ಕೊಂಬ, ಅದು ಮಾಡು ಇದು ಮಾಡು ಅಂತೆಲ್ಲ ಹೆಂಗಸರು ಬುದ್ಧಿ ಅದೆಲ್ಲ ಹೇಳ್ತಾ ಇರ್ತಾರೆ. ಆ ಉದ್ದೇಶ ಅದು ಮಾಮೂಲಿ ಹಳ್ಳಿಯಲ್ಲಿ ನಡೆದ ಘಟನೆ. ಅದು ಏನಪ್ಪ ಮಾಡ್ತಾ 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 ಅದು ಯಾವುದೋ ಒಂದು ಹೋಯ್ತದೆ. ಆಗ ಯಜಮಾನ್ರ ಮನೇಲಿ ನಾನು ಊಟ ಮಾಡಲೇಬೇಕು. ಯಾಕೆ ಮಾಡಲೇ ದಾಸಪ್ಪ ಅಂದರೆ ಊಟ ಮಾಡಾದ್ಮೇಲೆ ಮನೆಗೆ ಬಂದು ಊಟ ಮಾಡು ಅಂದರೆ ಊಟ ಮಾಡೋಕ್ಕಾಗದ. ಆಗ ಅವರು ನಮಗೆ ವಿಪರೀತ ಮಾತಾಡ್ತಾರೆ. ಆಗ ನಾನೇನು ಮಾತಾಡೋಂಗಿಲ್ಲ. ಯಾಕೆ ನಾನು ದಿನನಿತ್ಯ ವಾರಕ್ಕೆ ಒಂದು ಸಾರಿ ಪೂಜೆ ಮಾಡಲೇಬೇಕಲ್ಲ. ಏನಾರು ಅಂದ್ಕಲಿ ನಮ್ಮ ವಿಜಯ್ ಸರ್ ನಮ್ಮ ಡೈರೆಕ್ಟ್ರು ಸ್ವಲ್ಪ ಅನುಗುಣವಾಗಿ ತಗೊಂಡು ಹೋಗವ್ರೆ. ನಮ್ಮ ಕ್ಯಾಮ್ರಾಮ್ಯಾನ್ ರಾಜಾ ಸರ್ ಅವರು ಏನೋ ಸೆರೆ ಹಿಡ್ದು ಇದೊಂದು ಸಿನಿಮಾ ಮಾಡವ್ರೆ. ಇದೆಲ್ಲ ನಿಮ್ಮಂಥವರೆಲ್ಲ ಪ್ರೋತ್ಸಾಹ ಕೊಟ್ಟರೆ ಮುಂದಿನ ಇದಕ್ಕೆ ಸರಿ. ಗ್ಯಾಪ್ ಆಗೋಯ್ತಂದರೆ ಹಿಂಗೆ ಇದೆಲ್ಲ ಸಣ್ಣ ಪುಟ್ಟ ಕರೀತಿದ್ರು. ಏನೋ ನಮಗೂ ಸ್ವಲ್ಪ ಹಿಂಸೆ ಆಗಿತ್ತು, ಹೋಗೋಕ್ಕಾಗಲಿಲ್ಲ. ಇವರು ಹೇಳಿದರು ಸುಮಾರು ಒಂದು 2-3 ತಿಂಗಳಿಂದ ಮಾಡಬೇಕು ತಮ್ಮಣ್ಣ ಅಂದರು. ಆಯಿತು ಬಿಡಪ್ಪ ಮಾಡಮ್ಮ, ನೀಟಾಗಿ ಎಂಥ ಇದು ಬೇಡ, ನೀಟಾಗಿ ಹಳ್ಳಿ ಸೊಗಡನ್ನೇ ತೆಗಿ ಮಾಡಿದ್ರೆ ಏನೂ ಆಗೋದಿಲ್ಲ, ಆಯ್ತದೆ ಅಂತ. ಅದು ಕಾಲಕ್ರಮೇಣ ತಿಳ್ಕೊಂಡು ಇವತ್ತು ಕೂಡದೆ. ನಾನು ಒಂದು 12 ದಿನ 13 ದಿನ ಮಾಡಿದೆ. ತೃಪ್ತಿ ಎಲ್ಲ ಆ ಕಡೆ ನಮ್ಮ ಸೀನಣ್ಣ, ರಾಘಣ್ಣ, ಆಮೇಲೆ ರಮೇಶ್ ಅಣ್ಣ ಅವರೆಲ್ಲ ಭಾರಿ ಮನೆ ಮಕ್ಕಳಂಗೆ ನೋಡ್ಕೊಂಡವ್ರೆ. ಉಂಡಿರೋದು ನಾವು ಯಾವತ್ತೂ ಮರೆಯೋಂಗಿಲ್ಲ, ನಾವು ನೆನ್ಕೋಬೇಕು. ಇವತ್ತೇನೋ ಉಂಡಿಬೇಕನ್ನ ಅಂದ್ಬಿಟ್ಟು ಹಂಗೆ ಹೋದರೆ ದೇವ್ರನ್ನ ಮೆಚ್ಚೋದಿಲ್ಲ. ಸಿಗ್ತಾರೆ ಸರ್. ನನಗಿಂತ ತಿಥಿ ಸಿನಿಮಾಕ್ಕಿಂತ ಅಭಿಮಾನಿಗಳೇ ಜಾಸ್ತಿ. ಎಲ್ಲ ತಗುವೆ ಮಾತಾಡಿಸ್ತಾರೆ. ನನಗೆ ಅದೇ ಸಂತೋಷ. ಅದೇ ನಂಗೆ ಸಂತೋಷ. ನನಗೆ ಏನು ಮಾಡದೆ ಇದ್ರೂ ನನಗೆ ವಾತ ಮಾಡೋದು ಚೆನ್ನಾಗಿದೆಯಪ್ಪ ಅಷ್ಟಂದರೆ ನನಗೇನೋ ಕೊಟ್ಟಂಗೆ. ಮೊನ್ನೆ ಹೋಗಿದ್ದೆ ನಾನು. ಈಗ ನಮ್ಮ ಟಿ ವಿ ಇಲ್ಲ ಅದೇ ಬೆಳ್ಳಳೆತ್ತವು ಸಿಂಗಡಿಗೌಡನ ಕೊಪ್ಪಲು ಸೆಂಚುರಿ, ನೊದೆ ಕೊಪ್ಪಲು ಇದು ಯಾವುದೋ ಗಡ್ಡಪ್ಪ, ನಾನು ಸಿದ್ದೇನ್ ಕೊಪ್ಪಲು. ಎಲ್ಲ ಆರಾಮಾಗವ್ರೆ. ಸ್ವಲ್ಪ ಗಡ್ಡಪ್ಪ ಸ್ವಲ್ಪ ಇದು ಹುಷಾರಿಲ್ದೇ ಸ್ವಲ್ಪ ಇದಾಗ್ಬಿಟ್ಟದೆ. ಎಲ್ಲ ಆರಾಮಾಗವ್ರೆ, ಅವೇನು ತೊಂದರೆ ಏನಿಲ್ಲ. ದೇವ್ರು ಕಾಪಾಡ್ಕೊ ಹೋಯ್ತಾವ. ಆಗ ಒಂದು ತಿಂಗಳಿಗೆ 2 ತಿಂಗಳಿಗೆ ಹೋಗಿಲ್ಲ. ಅವ್ರು ಯಾರು ಬರಲಿಲ್ಲ ಅಂದರೆ ನಾನ್ಯಾರೋ ಅಲ್ಲಿ ಹೋಯ್ತೀನಿ. ಪಾಂಡಪುರ ಸ್ನೇಹಿತರೆ ಅವರಲ್ಲ, ಭಯ್ಯ ಹೋಗಿದ್ರಮ್ಮ ಸೆಂಚುರಿ ತಕ್ಕ ಯಾಕೋಣಿ ಗ್ಯಾರ ಆಗದೆ ನೋಡ್ಕೊ ಬರ್ಬೇಕಲ್ಲ. ಅದು ಅದು ಸಂಬಂಧ ಹಂಗೆ ಬೆಳೆದ್ಬಿಟ್ಟದೆ. ಅದು ಹೋಗ್ಬೇಕು. ಏನೋ ನಮ್ಮ ಕೈಲಾದಷ್ಟು ಏನೋ ಮಾಡ್ಕೊಂಡು ಹೋಗ್ಬೇಕಲ್ಲ. ನಮ್ಮದು ಹಂಗೆ ಅಂದರೆ ಸೆಂಚುರಿ ಈಗಲೂ ಚೆನ್ನಾಗವ್ರೆ. ಅಂದರೆ ಗಡ್ಡಪ್ಪನ ಸ್ವಲ್ಪ ಮೆತ್ತಗಾಗ್ಬಿಟ್ಟಿರೋದು, ಇನ್ನೇನಿಲ್ಲ. ಎಲ್ಲ ಚೆನ್ನಾಗವ್ರೆ, ಚೆನ್ನಾಗಿರಲಿ ಅಂತ ನೀವೆಲ್ಲ ಆಶೀರ್ವಾದ ಮಾಡಿದ್ರೆ ಇನ್ನೂ ಒಂದಷ್ಟು ದಿನ ಬದುಕಲಿ, ಇನ್ನೇನು. ಅದೇನು ಹಂಗಿಲ್ಲಪ್ಪ. ಮನೇಲಿ ಬಿಟ್ಟಾರ ಇಟ್ಟಿಲ್ದೆ ಹೋಯ್ತದೆ ನಮಗೆ. ಇವ್ರು ಏನೇನೋ ಮಾತಾಡ್ತಾರೆ. ಹಂಗೇನಾರ ಅಲ್ಲೇನಾರ ಆದರೆ ಸಾಯಂಕಾಲ ಹೊರಗಡೆ ಕೂತ್ಕೋಬೇಕಾಯ್ತು. ಸತ್ಯ ಅಲ್ಲಲ್ಲ, ಇವ್ರೇನು ನಡೀತದೆ ಇವ್ರದ್ದು, ನಮಗ್ ನಡೀಲಿಲ್ಲ. ಅಲ್ಲಿ ಸುಮ್ಗೆ ನಾವೇನೋ ಇಲ್ಲಿ ಕುಂತಿ ಮಾತಾಡೋದಲ್ಲ. ನಮ್ಗೆ ಎಲ್ಲ ಊಟನೇ ಇರೋದಿಲ್ವಲ್ಲ. ಒಳಗೆ ಕರೀತಿಲ್ಲ, ಊಟ ಎಲ್ಲಿ ಬಂದದು? ಪರಿಸ್ಥಿತಿ ಇದಾಗೋಯ್ತದೆ. ಇವರೇನೋ ಮಾತಾಡೋಕ್ಕೇನಂತಾರೆ, ನಾವು ಅಲ್ಲಿ ಮಾತಾಡಂಗೆ ಇಲ್ಲ. ಈ ಸುದ್ದಿಯ ಎಲ್ಲರ ಉಂಟೆ ಗಿರೆಯಾ ನೀನು. ಥ್ಯಾಂಕ್ ಯು ಸರ್. ಎಲ್ರಿಗೂ ನಮಸ್ಕಾರ ಸರ್. ನಮ್ಮ ಪ್ರೊಡ್ಯೂಸರ್ ನೋಡಿ ಹೆಂಗವ್ರೆ, ಸಿನಿಮಾ ಆದ್ಮೇಲೆ ಬಂಗಾರ ಗಿಂಗಾರೆಲ್ಲ ಇದಾವೆ, ಎಲ್ಲರೂ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಅಂತ ಅರ್ಥ ಅಲ್ವಣ್ಣ? ಪ್ರಶ್ನೆ ಏನೇ ಇದ್ರು ಅಣ್ಣ ದಯವಿಟ್ಟು ನಾನು ಕೇಳ್ಬಿಡಿ, ಅವ್ರನ್ನ ಕೇಳಿ. ಇದರಲ್ಲಿ ನನ್ನೊಂದು ಪುಟ್ಟ ಪಾತ್ರ, ಊರಿನ ಗೌಡ, ನನ್ನ ಹೆಂಡತಿ ಕ್ಯಾರೆಕ್ಟರ್. ಅವರು ಗೊಬ್ಬರ ಕುಡ್ಕ. ಒಂದು ಊರಲ್ಲಿ ಮಜವಾಗಿ ಎಲ್ಲರೂ ಸೇರಿ ನಾಟಕ ಆಡಬೇಕು ಅಂತ ಇರ್ತಾರೆ.
ಊರಲ್ಲಿ ನಾಟಕ ಸನ್ನಿವೇಶಗಳು ಭಾಳ ಮಜಾ ಇರ್ತಾವಲ್ಲ, ಎಲ್ಲ ಎಣ್ಣೆ ಕುಡ್ಕೊಂಡು ಆ ಕಡೆ ಈ ಕಡೆ ಲೈನ್ ಹಾಕ್ಕೊಂಡು ಓಡಾಡ್ಕೊಂಡು ಆ ಥರ ಒಂದು ಸಿಚುವೇಶನ್ನು ವಿಜಯ್ ಅವರು ಒಂದು ಒಳ್ಳೆ ಪಾತ್ರ ಕೊಟ್ಟಿದ್ದಾರೆ. ಸುಮಾರು 3 ವರ್ಷದಿಂದನೇ ಶುರುವಾಯಿತು. ಆವಾಗಲೇ ಕರೆದು ಒಂದು ಅವಕಾಶ ಕೊಟ್ಟಿದ್ದಾರೆ. ಥ್ಯಾಂಕ್ಸ್ ವಿಜಯಣ್ಣ. ಮತ್ತು ನಮ್ಮ ಸೀನಣ್ಣವ್ರಿಗೆ ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಇನ್ನೇನಾದ್ರು ಕೇಳ್ಬೇಕು ನಂದು ಯಾವ ಬಿಸ್ನೆಸ್ ಮಾಡ್ತೀನಿ ಅಂತ. ಹಾಂ ಹೌದಣ್ಣ, ವಯಸ್ಸಿಗೆ ಮೀರಿದ ಪಾತ್ರ ಹಂಗಂತ ನನಗೇನು ವಯಸ್ಸೇನು ಕಡಿಮೆ ಆಗಿಲ್ಲ. ಸೀರಿಯಲ್ ಮಾಡೋಕ್ಕಿಂತ ಮುಂಚೆನೇ ಮಾಡಿದ್ದಲ್ವಾ, ಅದೇ ಥರ ಒಂಥರ ಖಡಕ್ಕಾಗಿ ಊರಲ್ಲಿ ಗೌಡ್ರು ಇರ್ತಾರಲ್ಲ ಸೀನಣ್ಣನ ಥರ ಆರಾಮ್ಸೆ ಮೆರೆದಾಡ್ಕೊಂಡು ಕುಣ್ದಾಡ್ಕೊಂಡು. ಅಣ್ಣ ರೀಲ್ಸ್ ಗಿಲ್ಸ್ ಎಲ್ಲ ಈಗಲೂ ಸೂಪರಾಗಿ ಮಾಡ್ತಾ ಇರ್ತಾರೆ. ಸ್ಟಿಕ್ಕರ ಇಲ್ಲ, ಆ್ಯಕ್ಚುಲಿ ನಾನು ಸೀನಣ್ಣನ ರೆಪ್ರೆಸೆಂಟ್ ಮಾಡ್ತಾ ಇರೋದು ಕ್ಯಾರೆಕ್ಟ್ರು. ಇವ್ರ ಕ್ಯಾರೆಕ್ಟರ್ ನಾನು ಮಾಡ್ತಾ ಇರೋದು ಅಲ್ವಣ್ಣ? ಸ್ಟಿಕ್ಕರ್ ನಂದೇನಲ್ಲ. ಅದ್ಭುತವಾಗಿ ಬಂದಿದೆ, ಭಾಳ ಖುಷಿ ಆಗುತ್ತೆ. ಈ ಟ್ರೈಲರ್ ನೋಡಿದ್ರಲ್ಲ, ಭಾಳ ಸಖತ್ತಾಗಿದೆ. ಸಂಭಾಷಣೆ ಸೂಪರಾಗಿ ಬರೆದಿದ್ದಾರೆ. ಡೈಲಾಗ್ ಅಂತೂ ಸಿಕ್ಕಾಪಟ್ಟೆ ಸಖತ್ತಾಗಿದೆ. ಇಷ್ಟು ದೊಡ್ಡ ಡೈರೆಕ್ಟ್ರು ಪಕ್ಕದಲ್ಲಿ ನಮಗೂ ಕೂರ್ಸೋಕ್ಕೆ ಅವಕಾಶ ಕೊಟ್ಟಂಥ ವಿಜಯ್ ಅವ್ರಿಗೆ ಎಲ್ರಿಗೂ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಥ್ಯಾಂಕ್ ಯು. ವರ್ಷಗಳಿಂದ ಇಬ್ಬರು ಈಗ ವಿಜಯ್ ಅವರು ಡೈರೆಕ್ಟ್ರು, ಅವರು ನಾವು ಭಾಳಷ್ಟು ಮಾತಾಡಿರೋದುಂಟು ಈ ಸಿನಿಮಾ ಬಗ್ಗೆ. ಇಲ್ಲ ದಾಸಪ್ಪ ಮಾಡಬೇಕು ಅಂತ. ಇದು ಹೆಂಗೆ ಸ್ಟಾರ್ಟ್ ಆಯಿತು ಅಂತಂದರೆ, ಇವತ್ತಿಲ್ಲಿ ಕುಂತಿರೋದು ಭಾಳ ಖುಷಿ ಆಗ್ತಾಯಿದೆ. ತುಂಬ ಇದಂದರೆ ನಮ್ಮ ಸಂಸ್ಕೃತಿಗಳು ಎಲ್ಲ ಮರೆ ಆಗ್ತಾ ಇದ್ದಾವೆ. ಈಗ ದಾಸಪ್ಪಂದಾಗ ಅವ್ರು ಕೇಳೋದಿಲ್ಲ, ಊರ ಕಡೆ ಎಲ್ಲ ಈ ಸಂಸ್ಕೃತಿಗಳನ್ನು ಉಳಿಸ್ಕೊಂಡು ಹೋಗಬೇಕು ಅಂಥೇಳಿ ನಾವು ಇಲ್ಲ ಇದನ್ನ ಕ್ಯಾರೆಕ್ಟರ್ ತಗೊಳ್ಳೋಣ ದಾಸಪ್ಪಂದು. ಯಾಕೆಂದರೆ ಈಗಿನ ಸಿಟಿಗಳಲ್ಲಿ ಇವೆಲ್ಲ ಏನು ಅಂದರೆ ಬೇರೆ ಥರ ತಿಳ್ಕೊತಾ ಇರ್ತಾರೆ. ಬಟ್ ವಂಶಪಾರಂಪರ್ಯವಾಗಿ ಮಾಡ್ಕೊಂಡು ಬರ್ತಾನೆ ಇದ್ದಾರೆ ದಾಸಪ್ಪರವರು. ಅವರ ಒಂದು ಕರ್ತವ್ಯ ಮಾಡ್ಕೊಂಡಿರೋದ್ರಿಂದ ಅವ್ರ ಮನೆಗೆ ಆಯಸ್ಸು ಆರೋಗ್ಯ ಭಾಗ್ಯ ಸಿಗುತ್ತೆ ಅಂತ ನಾವು ಅಂದ್ಕೊಂಡಿರೋದು. ಸೊ ಹಳ್ಳಿಲಿ ಬೆಳೆದಿರೋದ್ರಿಂದಾಗಿ ಅದನ್ನು ಮಾಡ್ಕೊಂಡು ಹೋಗಬೇಕು. ಅದನ್ನು ಒಂದು ಪಾರ್ಟ್ ಆಫ್ ತೊಗೊಂಡು ಅವ್ರದ್ದು ಹಳ್ಳಿಗಳಲ್ಲಿ ನಡೆಯುವಂಥ ತರಲೆಗಳು ಏನೇನಾಗುತ್ತೆ, ಮತ್ತು ಒಬ್ಬ ಊರಲ್ಲಿ ಅತೀ ಆರಾಮಾಗಿ ಬದುಕೋನು ಅಂದರೆ ಒಬ್ಬನೇ. ಅದು ಏನು ಅಂದರೆ ಮನೆ ಚಿಂತೆ ಇಲ್ದೇ, ಊರು ಚಿಂತೆ ಇಲ್ದೇ, ಅಚ್ಚುಕಟ್ಟಾಗಿ ಬಾರ್ ಚಿಂತೆ ಮಾಡ್ಕೊಂಡಿರೋನು ಬದುಕ್ತಾ ಇರ್ತಾನೆ. ಸೊ ಊರಲ್ಲಿ ಗತ್ತಾಗಿ ಬದುಕೋನು ಅಂದ್ರೆ ಒಬ್ಬನೇ ಒಬ್ಬ. ಊರು ಏನಾರಾಗಲಿ, ಊರು ಹಾಳಾಗಲಿ ಉದ್ಧಾರ ಆಗಲಿ, ಅವನು ಅಚ್ಚುಕಟ್ಟಾಗಿ ಪಡ್ಕೊಂಡು ಓಡಾಡ್ಕೊಂಡಿರ್ಬೇಕು. ಆ ಕ್ಯಾರೆಕ್ಟ್ರನ್ನ ಕೊಟ್ಟರು. ಸೊ ಆ ಕ್ಯಾರೆಕ್ಟ್ರ್ ಹಿಡಿಯೋಕ್ಕೆಲ್ಲ ಫುಲ್ಲು ಅದೇ ರೀತಿ ಇದ್ದೆ ನಾನು. ಕುಡ್ಕೊಂಡು ಮಾಡ್ಕೊಂಡು ಮಂಜಣ್ಣನ ರೇಗಿಸ್ಕೊಂಡು. ಸೊ ಒಂಥರ ಊರಲ್ಲಿ ಕಿತಾಪತಿ ಮಾಡೋ ಅಂತ ಕುಡ್ಕೊಂಡು ಮಾಡಿದ್ದೀನಿ. ಚೆನ್ನಾಗಿದೆ ಕ್ಯಾರೆಕ್ಟ್ರು. ಒಳ್ಳೆ ನಮ್ಮ ಪ್ರೊಡ್ಯೂಸರ್ಸ್ಗಳೆಲ್ಲ ಸಾಥ್ ಕೊಟ್ಟರು, ಮಾಡಿ ಒಬ್ಬರವರೇ ಮಾಡಿ ಅಂತ. ತುಂಬ ಖುಷಿ ಆಗ್ತಾಯಿದೆ. ಥ್ಯಾಂಕ್ ಯು ಸೋ ಮಚ್. ಯಾವ್ದನ್ನ ಹೇಳಿ? ಇಲ್ಲ, ಡೈರೆಕ್ಟ್ರು ನಾವೆಲ್ಲ ಕೂತ್ಕೊಂಡು ಅವರೇ ಹೆಂಗೆ ಮಾಡೋಣ ಅಂತ ಹೇಳಿದಾಗ ಅಲ್ಲಿ ಡೈಲಾಗ್ಗಳು ಒಂದೊಂದು ಸ್ಕ್ರಿಪ್ಟಲ್ಲಿ ಇದ್ದು ಅಲ್ಲಿ ಸ್ಪಾಟಲ್ಲಿ ಒಂದೊಂದು ಥರ ಆಗ್ಬಿಡೋದು ಡೈಲಾಗು. ಅಲ್ಲೊಂದು ಅವೆಲ್ಲ ಮಾತಾಡ್ಕೊಂಡು ಅಲ್ಲೇ ಚರ್ಚೆ ಮಾಡ್ಕೊಂಡು ಮಾಡ್ದೋ. ತುಂಬ ಚೆನ್ನಾಗಿ ಬಂದಿದೆ. ನೋಡಿದ್ರು ನೀವು ಹೇಳಬೇಕು. ಸೊ ಒಂದೊಳ್ಳೆ ಊಟ ಬಡಿಸ್ಬೇಕು ಅಂತ ಆಸೆ ನಮಗೆ. ಬಡಿಸಿದ್ದೀವಿ. ಊಟ ಮಾಡಿ ರುಚಿ ಇದೆಯೋ ಇಲ್ವೋ ಅನ್ನೋದು ನೀವು ಹೇಳ್ಬೇಕು ಅಷ್ಟೇ. ಥ್ಯಾಂಕ್ ಯು ಸೋ ಮಚ್. ಇತ್ತಲ್ಲ ಬನ್ನು, ಕ್ರೀಮ್ ಬನ್ನು. ಯಾವುದು ಕ್ರೀಮ್ ಬನ್ನ? ಕೆಂಪಿ ಹೇಳ್ತೀನಿ ಮಕ್ಕೋಗಿ. ಇಲ್ಲ ಸರ್, ಅದ್ರ ರುಚಿ ಇಲ್ಲ ನನಗೆ. ನನಗೆ ಸ್ನ್ಯಾಕ್ಸ್ ಜಾಸ್ತಿ ಇತ್ತು, ಅದ್ರ ಕಡೆ ಗಮನ ಇತ್ತು, ಇದ್ರ ಕಡೆ ಗಮನ ಇಲ್ಲ. ಗೌಡ್ರು ತಿನ್ಬಿಟ್ಟು ಹೋಗಿಲ್ಲ ಅಂತ ಹೇಳಿದೆ. ಅವನು ಅದೇನು ಕ್ರೀಮ್ ಬನ್ನ ಅಂತ ನನಗೆ ತಿರುಗಿಸ್ಬಿಟ್ಟ. ಸೊ ಅಲ್ಲೇ ಒಂದು ಸ್ಪಾಟಲ್ಲೂ ಚೆನ್ನಾಗಿ ಆಯಿತು. ಮತ್ತು ನಮ್ಮ ಋಷಭತಿಪುರದಲ್ಲಿ ಅವ್ರೂರಲ್ಲೇ ಮಾಡಿದ್ರು ಶೂಟಿಂಗು. ಅವರು ಒಂದು ಸ್ವಲ್ಪ ಸಪೋರ್ಟ್ ಮಾಡಿದ್ರು. ಸೊ ಈ ರೀತಿ ಎಲ್ಲರ ಸಪೋರ್ಟಿಂದ ಒಂದು ಒಳ್ಳೆ ಸಿನಿಮಾ ಆಗಿದೆ ಅಂತ ನಾನು ಅನ್ಕೋತೀನಿ. ಥ್ಯಾಂಕ್ ಯು. ಮಾಧ್ಯಮ ಮಿತ್ರರಿಗೆ ಮತ್ತು ಸ್ಟೇಜ್ ಮೇಲಿರುವಂಥ ಎಲ್ಲ ನಟರಿಗೆ, ನಿರ್ದೇಶಕರಿಗೆ, ಸ್ಪೆಷಲಿ ಬಹದ್ದೂರ್ ಚೇತನ್ ಸರ್ಗೆ ಎಲ್ರಿಗೂ ನಮಸ್ಕಾರ. ವಿಜಯ್ ಕೀಲಾರ ಅವರು ಆಲ್ವೇಸ್ ರೀಸೆಂಟ್ಲಿ ಒಂದು ಸಾಂಗ್ ಮಾಡಿದರು. ಅದನ್ನು ತೊಗೊಂಡು ಬಂದರು. ಎಷ್ಟು ಸೊಗಸಾಗಿ ಶೂಟಿಂಗ್ ಮಾಡಿ ತುಂಬ ಚೆನ್ನಾಗಿ ಬ್ಯೂಟಿಫುಲ್ಲಾಗಿ ಮಾಡಿದರು. ಅಂದರೆ ಅವ್ರ ಕನಸು ತುಂಬ ಚೆನ್ನಾಗಿದೆ. ಒಂದು ಒಳ್ಳೆ ಕನಸು ಕಟ್ಕೊಂಡು ದಾಸಪ್ಪ ಅಂತ ಸಿನಿಮಾ ಮಾಡಿದ್ದಾರೆ. ಅದ್ರ ಟ್ರೇಲರ್ ಬಂದುಬಿಟ್ಟು ಸಿರಿ ಮ್ಯೂಸಿಕ್ನಲ್ಲಿ ಈಗಾಗಲೇ ರಿಲೀಸ್ ಆಗಿದೆ. ಈಗಲೂ ನೋಡ್ಬೋದು ಸಿರಿ ಮ್ಯೂಸಿಕ್ ಯೂಟ್ಯೂಬ್ ಚಾನಲಲ್ಲಿ.
ಸೊ ವಿಜಯ್ ಕನಸು ಏನಿದೆ ಎಲ್ರಿಗೂ ಹಂಚಿಕೊಟ್ಟಿದ್ದಾರೆ. ಸಕ್ಸಸ್ ಆಗಲಿ, ಸಿನಿಮಾ ಗೆಲ್ಲಿ, ಕನ್ನಡ ಸಂಸ್ಕೃತಿ ಬೆಳೀಲಿ, ಉಳೀಲಿ. ಎಲ್ರಿಗೂ ಧನ್ಯವಾದಗಳು. ಸಿರಿ ಮ್ಯೂಸಿಕ್, ಸುರೇಶ್ ಚಿಕ್ಕಣ್ಣ. ಥ್ಯಾಂಕ್ ಯು. ಒಂದೇ ಟ್ರೈಲರ್ ಇರೋದು, ಸಾಂಗ್ಸ್ ಏನೂ ಇಲ್ಲ. ಹಾಗಾಗಿ ಆ ಟ್ರೈಲರ್ ತೊಗೊಂಡು ಎಲ್ಲ ಕಡೆನೂ ಪ್ರಮೋಷನ್ಗೆ ಅಂತ ಮಾಡ್ತಾಯಿದ್ದೀವಿ. ಜೊತೆಲಿ ಸಿನಿಮಾ ತಂಡ ಸೇರಿಕೊಂಡು ಪ್ರಮೋಷನ್ ಮಾಡ್ತಾಯಿದ್ದೀವಿ. ರಿಲೀಸ್ವರೆಗಲ್ಲ, ರಿಲೀಸ್ ಆದಮೇಲೂ ಜೊತೆಲಿ ಇರ್ತೀವಿ. ರಿಲೀಸ್ ಬಂದುಬಿಟ್ಟು ಯಾವುದು ಟ್ರೈಲರಾ, ಸಿನಿಮಾ ಬಂದ್ಬಿಟ್ಟು ಪ್ರೊಡ್ಯೂಸರ್ ಹೇಳ್ತಾರಲ್ಲ, ಪ್ರೊಡ್ಯೂಸರು ಡೈರೆಕ್ಟ್ರು ಅವರು ಡಿಸೈಡ್ ಮಾಡ್ತಾರೆ. ನಮ್ದೇನಿಟ್ಟು ಡಿಸಿಷನ್. ಎಸ್, ಥ್ಯಾಂಕ್ ಯು. ಏನಂತ ಹೇಳಿದ್ರೆ, ಸಾಂಗ್ನಲ್ಲೂ ಇಲ್ದಿರೋಂಥ ಪಂಚ್ಗಳು, ಡೈಲಾಗ್ಗಳು ಟ್ರೈಲರ್ನಲ್ಲಿ ತುಂಬ ಚೆನ್ನಾಗಿದೆ. ಸ್ಪೆಷಲಿ ಹಳ್ಳಿ ಅಂದರೆ ಬಿ ಗ್ರೇಡ್ ಅಂದರೆ ಲೈಕ್ ಆ ಥರ ಎಲ್ಲ ನೋಡಿ. ಈಗಿನ ಏನೋ ಎಲ್ರಿಗೂ ಎಂಟರ್ಟೈನ್ಮೆಂಟ್ ಬೇಕು. 1-2 ನಿಮಿಷ ಹೋಯ್ತು ಅಂದರೆ ನಾವು ಮೊಬೈಲ್ ಇಟ್ಕೊಳ್ತೀವಿ. ಎಲ್ರಿಗೂ ಎಂಟರ್ಟೈನ್ಮೆಂಟ್ ಬೇಕಾಗಿರೋದ್ರಿಂದ ಎಂಟರ್ಟೈನ್ಮೆಂಟ್ ಮುಖಾಂತರ ನೋಡೋಕೆ ಹೋದರೆ ಎಲ್ಲರೂ ನೋಡ್ತೀವಿ. ಇದು ನನ್ನದೊಂದು ಒಂದು ಉದ್ದೇಶ. ಹಾಗಾಗಿ ವಿಜಯ್ ಚೆನ್ನಾಗಿ ಮಾಡಿರೋದ್ರಿಂದ OTT ಇಲ್ಲ ಸರ್, ಯೂಟ್ಯೂಬ್ಗೆ ನಾನು ಸಿನಿಮಾಗಳು ತೊಗೊಳ್ತಾ ಇದ್ದೀನಿ. OTTಗೆ ನಾನು ಸಿನಿಮಾ ತೊಗೊಂಡು ಸೇಲ್ ಮಾಡ್ಕೊಳ್ತಾ ಇದ್ದೀನಿ ಸರ್. ತುಂಬ ತೊಗೊಳ್ತಾ ಇದ್ದೀನಿ. ತೊಗೊಂಡು ನನಗೆ ಒಂದಷ್ಟು ಕಾಂಟ್ಯಾಕ್ಟ್ ಇದೆ. ಹಾಗಾಗಿ ಎಲ್ಲರಿಗೂ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದೀನಿ. ಬಿ ಗ್ರೇಡ್ ಅನ್ನಿಲ್ಲ, ಎಲ್ಲರಿಗೂ ಅಂತ ಹೇಳಿದ್ದು ಡಿಯರ್. ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ. ಹೇಳಿದ್ದಾರೆ ಕತೆ ಬಗ್ಗೆ. ತುಂಬ ಖುಷಿ ಆಗ್ತಿದೆ ಇವತ್ತು ಎಲ್ಲರ ಜೊತೆನೂ ಈ ಸ್ಟೇಜ್ ಮೇಲೆ ಕೂತು ಮಾತಾಡೋದಕ್ಕೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಎವ್ರಿ ಒನ್. ಮತ್ತು ಇನ್ನೇನು ಸಿನಿಮಾ ರಿಲೀಸ್ ಆಗ್ತಾ ಇದೆ, ಎಲ್ಲರೂ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಫಸ್ಟ್ ಸಿನಿಮಾ ಬಂದು ಸಿಂಧೂರ ಅಂತ ಒಂದು ಸಿನಿಮಾ ಮಾಡಿದ್ದೆ. ಅದಾದಮೇಲೆ ಬಂದು 4 years ಬ್ಯಾಕ್ ನನಗೆ ಡಬ್ಬಿಂಗಲ್ಲಿ ಅವಕಾಶ ಸಿಕ್ತು. ಅದಾದಮೇಲೆ ನನ್ನ ವೃತ್ತಿ ಎಲ್ಲ ಕಂಪ್ಲೀಟ್ ಡಬ್ಬಿಂಗ್ಗೆ. ಸೊ ಈಗ ನೆಟ್ಫ್ಲಿಕ್ಸ್ ಆ್ಯಂಡ್ ಹಾಟ್ಸ್ಟಾರಲ್ಲಿ ಬರ್ತಿರೋವಂಥ ಎಷ್ಟೋ ಸಿನಿಮಾಗಳಿಗೆ ನಾನು ಧ್ವನಿ ಕೊಡ್ತಾ ಇದ್ದೀನಿ. ಈಗಾಗಲೇ ಒಂದು 30 ಮೂವೀಸ್ ಆಗಿದೆ. ಸ್ಟ್ರೇಟ್ ಸಿನಿಮಾ ಸೇರಿ 30 ಸಿನಿಮಾಗಳಾಗಿದೆ. ಆ್ಯಂಡ್ ಸಾಕಷ್ಟು ಕಾರ್ಟೂನ್ಸ್ ಮತ್ತು ವೆಬ್ ಸೀರೀಸ್ಗೆಲ್ಲ ವಾಯ್ಸ್ ಕೊಡ್ತಾ ಇದ್ದೀನಿ. ಇದು ಬಂದು ಕಾಲೇಜ್ ಹುಡುಗಿ, ಅಂದರೆ ಆಗ್ತಾನೆ ಸ್ಕೂಲ್ ಮುಗಿಸಿ ಕಾಲೇಜಿಗೆ ಸೇರ್ಕೊಂಡಿರ್ತಾಳೆ. ಹಾಗೆ ದಾಸಪ್ಪ ಅವ್ರು ಬಂದು ನನ್ನ ತಂದೆ ಪಾತ್ರನ ಮಾಡಿದ್ದಾರೆ. ಇದರಲ್ಲಿ ಏನು ಅಷ್ಟೊಂದು ಡ್ರಾಮ್ಯಾಟಿಕ್ ಅಂತ ಯಾವುದೂ ಇಲ್ಲ. ಅಂದರೆ ನಟನೆ ಬಂದು ಅಷ್ಟೊಂದು ಜಾಸ್ತಿ ಏನೂ ಇಲ್ಲ. ಡೈರೆಕ್ಟರ್ ಸರ್ ಫಸ್ಟೇ ಹೇಳಿದರು, ಅಂದರೆ ಇದರಲ್ಲಿ ಯಾವುದೂ ಕೂಡ ನೀವು ಆ್ಯಕ್ಟಿಂಗ್ ಅಂತ ಮಾಡೋಕ್ಕೆ ಯಾವುದಕ್ಕೂ ಹೋಗಬೇಡಿ. ನೀವು ನಿಮ್ಮ ತಂದೆ ತಾಯಿ ಜೊತೆ ಮಾತಾಡೋ ಥರ ಬಂದು ಕೂತ್ಕೋತೀರಾ, ನಿಮ್ಮ ಅಪ್ಪನ ಜೊತೆ ಮಾತಾಡ್ತೀವಿ. ಸೊ ಇದು ಒಂಥರ ನ್ಯಾಚುರಲಾಗಿ ಆ್ಯಕ್ಟಿಂಗ್ ಮಾಡೋದೊಂದು ಚಾಲೆಂಜಿಂಗ್ ಅಂತ ಅನ್ನಿಸ್ತು ನನಗೆ. ಸೊ ಇದರಲ್ಲಿ ಆ್ಯಕ್ಟಿಂಗ್ ಅಂತ ಜಾಸ್ತಿ ಇಲ್ಲ, ಕಂಪ್ಲೀಟ್ ನ್ಯಾಚುರಲ್ ಆ್ಯಕ್ಟಿಂಗ್ ಇದೆ. ಎಂಟೈರ್ ಸಿನಿಮಾ ಕೂಡ ಹಾಗೇ ಇದೆ. ಯಾರ್ದು ಕೂಡ ಜಾಸ್ತಿ ಹೆಚ್ಚು ಡ್ರಾಮಾ ಇಲ್ಲ ಯಾರ್ದು ಕೂಡ. ಇವಾಗ ಯಾವುದೋ ಒಂದು ಹಳ್ಳಿಗೆ ಹೋಗ್ತೀರಾ, ಯಾರೋ ನಮ್ಮ ಜೊತೆಲೇ ಮಾತಾಡ್ತಿದ್ದಾರೆ ಅನ್ನೋ ರೀತಿ ಒಂದು ಫೀಲ್ ಸಿಗುತ್ತೆ ಎಂಟೈರ್ ಸಿನಿಮಾ ಪೂರ್ತಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಮಾಧ್ಯಮದವರೆಗೂ ಮತ್ತು ಇಲ್ಲಿ ಸೇರಿರುವ ಹಿರಿಯರು, ಎಲ್ಲ ಸ್ನೇಹಿತರು ಹಾಗೂ ನನ್ನ ಸಹ ಕಲಾವಿದರು ಎಲ್ಲರಿಗೂ ನಮಸ್ಕಾರಗಳನ್ನು ತಿಳಿಸ್ತಾ, ನಮ್ಮ ನಿರ್ದೇಶಕರಾದ ವಿಜಯ್ ಅವರು ಒಂದಿನ ಫೋನ್ ಮಾಡಿದ್ರು, ಬನ್ನಿ ರಮೇಶ್ ಅಣ್ಣ, ಒಂದು ಚಿಕ್ಕ ಪಾತ್ರ ಇದೆ ಮಾಡಿ ಅಂತೇಳಿ. ಸೊ ಹೋದೆ. ಒಂದು ಬಡ್ಡಿ ಕುಮಾರ ಅಂಥೇಳಿ ಒಂದು ಸಣ್ಣ ಕ್ಯಾರೆಕ್ಟರ್ ಕೊಟ್ಟರು. ನಮ್ಮ ನಿರ್ದೇಶಕರು ಏನು ಹೇಳಿದ್ರು ಆ ರೀತಿ ನಾನೊಂದು 7-8 ಸೀನ್ ಬಂದಿರ್ಬೋದು, ಅಷ್ಟನ್ನು ನಾನು ಕೈಲಾದಷ್ಟು ನಟನೆ ಮಾಡಿದ್ದೀನಿ. ನಾನು ಮಂಜು ಪಾವಗಾಡ್ ಅವರ ವೈಫ್ ಕ್ಯಾರೆಕ್ಟರ್ ಮಾಡಿದ್ದೀನಿ. ವಿಜಯ್ ಸರ್ ಅವ್ರ ಕನಸು ಇದು ಮೂವಿ. ನಾನು ಪ್ರತಿ ಸರಿ ಫೋನ್ ಮಾಡಿದಾಗೆಲ್ಲ ಸರ್ ಮೂವಿ ಯಾವಾಗ ರಿಲೀಸ್ ಆಗುತ್ತೆ ಅಂತ ಕೇಳ್ತಾ ಇದ್ದೆ. ಮೇಡಮ್ ಆದಷ್ಟು ಬೇಗ ಮಾಡ್ತೀವಿ ಅಂತ ಹೇಳ್ತಿದ್ರು. ಇನ್ನೂ ಹೆಚ್ಚಿಗೆ ಮೂವೀಸ್ ಎಲ್ಲ ಮಾಡಲಿ ಅಂತ ಹೇಳಿ ಆಲ್ ದ ಬೆಸ್ಟ್ ಹೇಳ್ತಾ ಇದ್ದೀನಿ. ವಿಜಯ್ ಸರ್, ಆಲ್ ದ ಬೆಸ್ಟ್. ಇಲ್ಲ, ಅದು ಆ್ಯಕ್ಚುಲಿ ಬೈ ಮಿಸ್ಸಾಗಿ ನನಗೆ ಸಿಕ್ಕಿದ್ದದು. ಮಂಜು ಪಾವಗಾಡ್ ಅವ್ರ ವೈಫ್ ಕ್ಯಾರೆಕ್ಟರ್ ಬೈ ಮಿಸ್ಸಾಗಿ ಸಿಕ್ಕಿದ್ದು ನನಗೆ. ಅದು ಯಾರೋ ಬೇರೆಯವ್ರು ಮಾಡಬೇಕಿತ್ತು, ಅವರು ಮಿಸ್ ಆದರು ಅಂತ ನಾನು ಬಂದಿದ್ದು. ಅವರು ಫಸ್ಟ್ ಡೈರೆಕ್ಷನ್ ಮಾಡಬೇಕಾದ್ರೆ ನಾನು ದೂರ ಕೂತಿದ್ದೆ. ಅವರು ಕಿರ್ಚಾಡೋದು ನೋಡಿ, ಓ ಹೇಗಪ್ಪ ಇವ್ರ ಜೊತೆ ಆ್ಯಕ್ಟ್ ಮಾಡೋದು ಅಂತ ಭಯ ಆಗ್ತಿತ್ತು ವಿಜಯ್ ಸರ್ ಡೈರೆಕ್ಷನಲ್ಲಿ. ಆಮೇಲೆ ವಿಜಯ್ ಸರ್ ಡೈರೆಕ್ಷನ್ ಅಷ್ಟು ಚೆನ್ನಾಗಿ ಸ್ಟ್ರಿಕ್ಟಾಗಿ ಮಾಡ್ತಾಯಿದ್ರು. ಮಂಜು ಸರ್ ಅವ್ರನ್ನ ಪ್ರತಿ ಸಾರಿನೂ ನಾನು ನೆನೆಸ್ಕೊಳ್ತೀನಿ.
ಅವ್ರ ಜೊತೆ ಅಲ್ಲಿ ಶೂಟಿಂಗ್ ಮುಗಿಸ್ಕೊಂಡು ಕೂತಿದ್ದಾಗ ಮೊಬೈಲ್ ಚಾರ್ಜ್ಗೆ ಹಾಕ್ಕೊಂಡಿದ್ರು. ಯಾರ ತನೂ ಪವರ್ ಬ್ಯಾಂಕ್ ಇಸ್ಕೊಂಡ್ರು. ಇವನೇನು ಪವರ್ ಬ್ಯಾಂಕ್ ಇಟ್ಕೊಂಡಿಲ್ಲ, ಏನು ಹೇಳಿದ್ರಲ್ಲ ಸರ್, ನೀವು ಹೇಳಿದ್ರಿ ಅದು ನಂಗೆ ಚೆನ್ನಾಗಿ ನೆನಪಿದೆ, ಈಗಲೂ ನೆನಪು ಮಾಡ್ಕೊಳ್ದೆ. ಆ ಟವರೇ ಇಟ್ಕೊಂಡ್ಬಿಟ್ಟಿದ್ದಾನೆ ಅಂತ ಹೇಳ್ತಾ ಇದ್ರು. ಆ ಮಾತು ನಾನು ಈಗಲೂ ನೆನಪಲ್ಲೇ ಇಟ್ಕೊಂಡು ನಾನು ಎಲ್ಲರಿಗೂ ಹೇಳ್ತಾ ಇರ್ತೀನಿ. ಅದಂತೂ ಮರೆಯಲ್ಲ. ಥ್ಯಾಂಕ್ ಯು ಸೋ ಮಚ್. ಈ ಮಾಧ್ಯಮ ಮಿತ್ರರಿಗೆ ನನ್ನ ಕಡೆಯಿಂದ ತುಂಬ 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 ದೊಡ್ಡ ನಮಸ್ಕಾರ. ಯಾಕಂದರೆ ನೀವು ಮನಸ್ಸು ಮಾಡಿದರೆ ಎಂಥ ಚಿಕ್ಕ ಸಿನಿಮಾನೂ ಸಹ ದೊಡ್ಡ ಸಿನಿಮಾ ಮಟ್ಟಿಗೆ ತೊಗೊಂಡೋಗ್ತಾರೆ. ಯಾಕಂದರೆ ಅದಕ್ಕೆ ತಿಥಿನೇ ಕಾರಣ. ಅಷ್ಟು ಚೆನ್ನಾಗಿ ಮಾಡಿ ಅಷ್ಟು ಚೆನ್ನಾಗಿ ಬಂತು. ಈಗ ನಮ್ಮನ್ನು ಹಂಗೆ ಬೆಳೆಸಿ ಅಂತ ನಾವು ಕೇಳ್ಕೊತೀವಿ. ಇನ್ನೊಂದು, ನಾನು ಮಂಜು ಪಾವಗೌಡ ಮತ್ತು ಗೊಬ್ಬರ ಇದು ಎರಡನೇ ಸಿನಿಮಾ. ಇದಕ್ಕಿಂತ ಮುಂಚೆ ನಾನು ನನ್ನ ಜಾನು ಅನ್ನೋ ಮೂವಿಯಲ್ಲಿ ಆ್ಯಕ್ಟ್ ಮಾಡಿದ್ವಿ. ಇವಾಗ ಇದ್ರಲ್ಲೂ ಅಷ್ಟೇ ಸಖತ್ತಾಗಿ ಎಂಜಾಯ್ ಮಾಡಿದ್ವಿ. ಮಂಜು ಅವರ ಕತ್ತಲ್ಲಿ ಹಣೆ ಬಟ್ಟಿತ್ತಲ್ಲ ಕೆಂಪಿ ಅಂತ, ಅದು ನಾನೇ, ಕೆಂಪಿ ಕ್ಯಾರೆಕ್ಟರ್ ನಾನೇ ಪ್ಲೇ ಮಾಡ್ತಿರೋದು ಸಿನಿಮಾದಲ್ಲಿ, ನಾಟ್ ರಿಯಲಿ ಸಿನಿಮಾದಲ್ಲಿ. ಹೋಗ್ಲಿ ಬಿಡಿ, ನಾವು ಎಷ್ಟೊಂದು ಹೆಣ್ಮಕ್ಳಿದ್ದೀವಲ್ಲ, ಲೈನ್ ಹಾಕ್ತೀವಿ. ಇಲ್ಲ 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 ನಾನು ಡೈರೆಕ್ಟಾಗಿ ಮನೆಯಿಂದ ಇಲ್ಲೇ ಬಂದು ಏನೂ ತೊಂದರೆ ಇಲ್ಲ ಬರೀ. ಆಮೇಲೆ ಇನ್ನೊಂದು ಹೇಳಬೇಕು ಅಂದರೆ, ನಮ್ಮ ದಾಸಪ್ಪ ಟೀಮು ಅಂದರೆ ವಿಜಯ್ ಕಿಲಾರ ನಮಗೆ ತುಂಬ ಹಳೆ ಫ್ರೆಂಡು. ನಮ್ಮದೆಲ್ಲ ಹಳೆ ಟೀಮು. ಕ್ಯಾಮ್ರಾಮ್ಯಾನ್ ಆಗಿರ್ಬೋದು, ಕ್ಯಾಮ್ರಾಮ್ಯಾನು ಈ ತಮ್ಮಣ್ಣ, ಆಲ್ಮೋಸ್ಟ್ ಎಲ್ಲ ನಮ್ಮದು ಹಳೆ ಟೀಮೇ. ತುಂಬ ಚೆನ್ನಾಗಿ, ತುಂಬ ಕಷ್ಟಪಟ್ಟು, ತುಂಬ ಇಷ್ಟಪಟ್ಟು ಸಿನಿಮಾ ಮಾಡಿದಂಥ ಸಿನಿಮಾ ದಾಸಪ್ಪ. ತುಂಬ ಇಷ್ಟದಿಂದ ಕಷ್ಟಪಟ್ಟು ಸಿನಿಮಾ ಮಾಡಿದರು. ನಮ್ಮ ಪ್ರೊಡ್ಯೂಸರ್ಸ್ ಇದ್ದಾರಲ್ಲ, ತುಂಬ ಒಳ್ಳೆಯವರು. ಆ ಟೈಮಲ್ಲಿ ಈಗ ನಾವು ಸಿನಿಮಾ ಮಾಡ್ದಂಗೆ ನಾನು ಒಂದು 80 ಸಿನಿಮಾ ಮಾಡಿದ್ದೀನಿ, ತಮಿಳು, ತೆಲುಗು, ಕನ್ನಡ ಅಂತ ಎಲ್ಲ. ಆದ್ರೂ ಎಷ್ಟೋ ಜನ ನಮ್ಮನ್ನು, ನಾವು ಸಿನಿಮಾಗೆ ಹೋದರೆ ಒನ್ ಡೇ ಕ್ಯಾರೆಕ್ಟರ್ಗೆ ಹೋಗ್ತೀವಿ. ಈಗ ಅವಕಾಶ ಸಿಕ್ಕಿಲ್ಲ ಅಂದಾಗ ಒನ್ ಡೇನೂ ಮಾಡಬೇಕು, ಸಿಕ್ಕಿದೆಲ್ಲ ಮಾಡ್ತಾನೆ ಇರಬೇಕು. ಮಾಡ್ತಾ ಇದ್ದಾಗ ಎಲ್ಲರೂ ನಮ್ಮನ್ನು ತುಂಬ ಕೇವಲವಾಗಿ ನೋಡ್ತಾರೆ, ರೆಸ್ಪೆಕ್ಟೇ ಕೊಡಲ್ಲ. ವೆರಿ ಅನ್ರೆಸ್ಪೆಕ್ಟಲ್ಲಿ ಮಾತಾಡಿಸ್ತಾರೆ, ಮರ್ಯಾದೆ ಕೊಡಲ್ಲ, ಏನಿಲ್ಲ. ಹೆಂಗೆ ಬೇಕು ಹಂಗೆ ಅಮ್ಮ ಬಾರಮ್ಮ, ಅಯ್ಯೋ ತಗೊಳಮ್ಮ, ಏನೇನೋ ವಿಚಿತ್ರ, ಅವಳ ಕರೀರ ಅವಳ ಅಂತಾರೆ. ಬಟ್ ಇಲ್ಲ, ಹಂಗಲ್ಲ. ನಾವು ಮಾಡಿರೋದು ಪುಟ್ಟ ಪಾತ್ರ ಆದ್ರೂ, ಕಾಮಿಡಿ ಆದ್ರೂ ಎಷ್ಟು ಮರ್ಯಾದೆ ಕೊಟ್ಟು, ಎಷ್ಟು ರೆಸ್ಪೆಕ್ಟಿಂದ ಮಾತಾಡ್ಸಿದ್ರು, ಎಷ್ಟು ಚೆನ್ನಾಗಿ ನೋಡಿಕೊಂಡ್ರು ಅಂದರೆ ನಮ್ಮ ಪ್ರೊಡ್ಯೂಸರ್ಸು, ಅಂದರೆ ನಮ್ಮ ಅನ್ನದಾತರು. ಪ್ರತಿ ಒಂದು ಟೈಮಲ್ಲೂ ನಾನು, ಹೌದು ಅವ್ರು ಹೇಳ್ದಂಗೆ ಬಿಫೋರ್ ಕೊರೋನಾದಿಂದನೇ ಸ್ಟಾರ್ಟ್ ಆಯಿತು 2 ಶೆಡ್ಯೂಲು. ಒಂದು ಫಸ್ಟೂ ಮಾಡಿದ್ರು, ಈ ಕಡೆನೂ 2 ಟೈಮಲ್ಲೂ ಇದ್ದೆ ನಾನು. ಆ ಟೈಮಲ್ಲೂ ಅಷ್ಟೇ, ಬರೀ ಊಟದಲ್ಲೂ ಅಷ್ಟೇ, ಕಾಫಿಯಲ್ಲಾಗಲಿ ನೀರಲ್ಲಾಗಲಿ ಪ್ರತಿ ಒಂದೂ ಚೆನ್ನಾಗಿ ನೋಡ್ಕೋತಿದ್ರು. ಐ ಮೀನ್ ಡುಮ್ಮಿ ಅಂತ ಬರೀ ಊಟದ ಬಗ್ಗೆ ಮಾತಾಡ್ತಾಳೆ ಅಂತ ಅನ್ಕೋಬೇಡಿ. ಸೊ ಅದು ನಿಜವಾಗ್ಲೂ ಕುಂಬಳಕಾಯಿ ಆಗಿರೋ ಟೈಮಲ್ಲಿ ಬೀಗ್ರೂಟ ಮಾಡ್ದಂಗೆ ಮಾಡಿದರು ಆ್ಯಕ್ಚುಲಿ ಪ್ರೊಡ್ಯೂಸರ್ಸು. ಚನ್ನಪಟ್ಟಣ ಜನ ಎಷ್ಟೊಂದು ಜನ ಇದ್ರು ಅಂದರೆ ಅದು ಹೇಳೋಕ್ಕಾಗಲ್ಲ ಬಿಡಿ. ಎಲ್ಲರಿಗೂ ಮಟನ್ನು, ಚಿಕನ್ನು, ಮೀನು, ಫಿಶ್ಶು ಜೊತೇಲಿ ಬರ್ಬೇಕಾದ್ರೆ ಬರೀ ಕೈಲಿ ಹೋಗ್ಬಾರ್ದು ಅಂತ ಸ್ವೀಟ್ ಬಾಕ್ಸು ಸಹ ಕೊಟ್ಟು ಕಳಿಸಿದ್ರು. ಅಂತ ನಮ್ಮ ಒಳ್ಳೆ ಅನ್ನದಾತರಿಗೆ ಇನ್ನೂ 400-1000 ಮೂವಿ ಮಾಡೋ ಶಕ್ತಿ ಕೊಟ್ಟು, ನಮ್ಮಂಥವ್ರಿಗೆ ಒಳ್ಳೆ ಕ್ಯಾರೆಕ್ಟರ್ ಕೊಡಲಿ, ನಮ್ಮ ಹೊಟ್ಟೆ ತುಂಬ ಅನ್ನ ಹಾಕಲಿ. ಅದಕ್ಕಿಂತ ಮುಂಚೆ ನಮ್ಮ ಅನ್ನದಾತರಿಗೆ ಜಾಸ್ತಿ ದುಡ್ಡು ಬರಲಿ. ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ಇದೇ ಥರ ಸಪೋರ್ಟ್ ಮಾಡಿ, ನಮ್ಮಂಥ ಬಡವ್ರನ್ನ, ನಮ್ಮಂಥ ಬಡ ಕಲಾವಿದರನ್ನ ಬೆಳೆಸಿ. ಯಾವತ್ತೂ ಅವಮಾನ ಮಾಡಬೇಡಿ. ಯಾರು ಯಾವತ್ತು ಮುಂದೆ ಬರ್ತಾರೋ, ಯಾರು ಯಾವತ್ತು ಕೆಳಗಡೆ ಹೋಗ್ತಾರೋ ಗೊತ್ತಿಲ್ಲ. ದಯವಿಟ್ಟು ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಇನ್ನೊಂದು, ಇವತ್ತು ನಮ್ಮ ಬಾಸ್ ಬರ್ಡೇ, ಅಂದರೆ ನಮ್ಮ ಅಂಬರೀಷ್ ಅಣ್ಣನ ಬರ್ಡೇ, ರೆಬಲ್ ಸ್ಟಾರ್ ನಮ್ಮ ಅಂಬರೀಷ್ ಅಣ್ಣನ ಬರ್ಡೇ. ನಮ್ಮ ಮಂಡ್ಯ ಗಂಡು ನಮ್ಮ ಅಂಬರೀಷ್ ಅಣ್ಣನಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಎಲ್ಲರಿಗೂ ಕೂಡ ನಮಸ್ಕಾರ. ವೇದಿಕೆ ಮೇಲಿರೋ ಅಂಥ ಎಲ್ಲ ಗಣ್ಯರಿಗೂ ಕೂಡ ನಮಸ್ಕಾರ. ದಾಸಪ್ಪ, ಈ ಸಿನಿಮಾದ ಬಗ್ಗೆ ಮಾತಾಡಬೇಕು ಅಂದರೆ ಮೊದಲಿಗೆ ವಿಜಯ್ ಅವ್ರ ಬಗ್ಗೆ ಮಾತಾಡಬೇಕು. ಯಾಕಂತಂದರೆ ವಿಜಯ್ ಅವರು ಒಂದು 10 ವರ್ಷದ ಹಳೆಯ ಪರಿಚಯ. ಆ್ಯಂಡ್ ಫಸ್ಟ್ ಟೈಮ್ ನಿರ್ದೇಶನ ಮಾಡ್ತಾಯಿದ್ದೀನಿ ಅಂತ ಹೇಳಿದ್ರು. ಭಾಳ ಖುಷಿ ಆಯಿತು. ಯಾಕಂತಂದರೆ ಒಬ್ಬ ವ್ಯಕ್ತಿ ತನ್ನ ಕನಸನ್ನು ಬರ್ಕೊಂಡು ಅದನ್ನು ನಿರ್ದೇಶನ ಮಾಡೋ ಅಂಥದ್ದು ಭಾಳ ಕಷ್ಟ. ಅದು ಮೊದಲನೇ ಸಿನಿಮಾ ಮಾಡ್ಬೇಕಾದ್ರೆ ಬಹಳಷ್ಟು ಸವಾಲುಗಳಿರುತ್ತೆ. ಯಾಕಂತಂದರೆ ನಿರ್ಮಾಪಕರನ್ನ ಒಪ್ಪಿಸ್ಬೇಕಾಗಿರುತ್ತೆ, ಹೊಸ ತಂಡವನ್ನು ಕಟ್ಟಬೇಕಾಗುತ್ತೆ, ಕಲಾವಿದರುಗಳಿಗೆಲ್ಲನೂ ಅವರವರ ಪಾತ್ರವನ್ನು ತಿಳಿಸ್ಬೇಕಾಗತ್ತೆ. ಅಷ್ಟೊಂದು ಟೆನ್ಷನ್ಸ್ ಇರುತ್ತೆ. ಆ್ಯಂಡ್ ನಾವು ಅಂದ್ಕೊಳ್ಳೋದು ಬರ್ತಾ ಇದೆಯಾ, ನಾವು ಅಂದ್ಕೊಂಡಂಥ ಸೀನ್ ಅದೇ ಥರ ತೆಗ್ದಿದ್ದೀವ. ಸೊ ಭಾಳಷ್ಟು ಸಂಶಯಗಳಿರುತ್ತೆ, ಬಹಳಷ್ಟು ಗೊಂದಲ ಇರುತ್ತೆ. ಆ್ಯಂಡ್ ಎಷ್ಟೋ ಜನ ಅವರ ಕನಸುಗಳನ್ನು ಕನಸಾಗೇ ಉಳಿಸ್ಕೊಂಡ್ಬಿಡ್ತಾರೆ. ಯಾಕಂತಂದರೆ ಇಷ್ಟು ಗೊಂದಲಗಳನ್ನೆಲ್ಲ ದಾಟ್ಕೊಂಡು ಸಿನಿಮಾನ ಮುಗಿಸೋದೇ ಒಂದು ದೊಡ್ಡ ಸಾಧನೆ. ಆ ವಿಚಾರದಲ್ಲಿ ವಿಜಯ್ ಕಿಲಾರ ಶುಭಾಶಯ ನಿಮಗೆ. ಯಾಕಂದರೆ ಸಿನಿಮಾ ಕಂಪ್ಲೀಟ್ ಆಗಿದೆ ಆ್ಯಂಡ್ ಥಿಯೇಟ್ರಿಗೆ ಬರೋಕ್ಕೆ ರೆಡಿ ಇದೆ. ಅದಕ್ಕೆ ಮೊದಲಿಗೆ ಶುಭಾಶಯ ತಿಳಿಸ್ತೀನಿ. ಆ್ಯಂಡ್ ದಾಸಪ್ಪ ಒಂದು
ಟೈಟ್ಲ್ ಹೇಳಿದ ತಕ್ಷಣ ಭಾಳ ಖುಷಿ ಆಯಿತು. ಯಾಕಂತಂದರೆ ಅದು ಬರೀ ಒಂದು ಟೈಟ್ಲ್ ಅಲ್ಲ, ಅದಕ್ಕೊಂದು ಪರಂಪರೆನೇ ಇದೆ, ಒಂದು ಇತಿಹಾಸ ಇದೆ. ಆ್ಯಂಡ್ ಹಳ್ಳಿಗಳಲ್ಲಿ ದಾಸಪ್ಪನವ್ರನ್ನ ಕಂಡ್ರೆ ಆ ಒಂದು ವಿಶೇಷ ಗೌರವ ಇರ್ಬೋದು, ಅವ್ರು ಮಾಡೋಂಥ ಪೂಜೆ ಪುನಸ್ಕಾರಗಳಿರ್ಬೋದು, ಸೊ ಶ್ರಾವಣದ ಸಂದರ್ಭಗಳಲ್ಲಿ ಅವರ ಆಚರಣೆಗಳಿರ್ಬೋದು, ಭಾಳ ಖುಷಿ ಅನ್ನಿಸ್ತು ನನಗೆ ಪರ್ಸ್ನಲಿ. ಈ ಥರದೊಂದು ಟೈಟ್ಲು ಸಿನಿಮಾಗೆ ಇಡೋ ಅಂಥದ್ದು ಆ್ಯಂಡ್ ಇದರ ಒಂದು ದಾಸಪ್ಪ ಈ ಒಂದು ಪಾತ್ರವನ್ನು ಇಟ್ಕೊಂಡು ಸಿನಿಮಾ ಮಾಡೋ ಅಂಥದ್ದು. ಆ್ಯಂಡ್ ತಮ್ಮಣ್ಣವ್ರನ್ನ ಆ ಒಂದು ಪಾತ್ರದಲ್ಲಿ ನೋಡಿದಾಗ ಭಾಳ ಖುಷಿ ಅನ್ನಿಸ್ತು. ಟ್ರೈಲರ್ ನೋಡಿದಾಗ ಒಂದು ಹಳ್ಳಿ ಸೊಗಡಿನ ಚಿತ್ರ ಅನ್ನೋದು ಟ್ರೈಲರಲ್ಲಿ ಎದ್ದು ಕಾಣಿಸುತ್ತೆ. ಆ್ಯಂಡ್ ಅಭಿನಯಿಸಿರೋ ಅಂಥ ಎಲ್ಲ ಕಲಾವಿದರುಗಳು ಕೂಡ ಎಲ್ಲೋ ಸಂಭಾಷಣೆ ಬರೆದು ಹೇಳಿಸಿದ್ದಾರೆ ಅಂತ ಅನ್ಸಲ್ಲ, ಹಾಡು ಭಾಷೆ ಥರ ಅನಿಸುತ್ತೆ, ಅಷ್ಟು ರಾ ಇದೆ ಡೈಲಾಗ್ಸು. ಆ್ಯಂಡ್ ಎಲ್ಲೋ ಹಳ್ಳಿನಲ್ಲೇ ನಡೀತಾರ ಅಂತ ಒಂದು ಸನ್ನಿವೇಶವನ್ನು ನಾವು ನೋಡ್ತಾ ಇದ್ದೀವಿ ಅನ್ನೋ ಥರದ ಒಂದು ಸಂಭಾಷಣೆಗಳು, ಒಂದು ಸನ್ನಿವೇಶಗಳು. ಆ್ಯಂಡ್ ಮಂಜು ಸರ್ ನಮಸ್ತೆ. ಮಂಜಣ್ಣ ಆವಾಗವಾಗ ಸಿಕ್ಕಿದಾಗೆಲ್ಲ ನಾವು ಮಾತಾಡ್ತಾ ಇರ್ತೀವಿ. ನನ್ನ ಸಿನಿಮಾದಲ್ಲೂ ಕೂಡ ಅವ್ರ ಜೊತೆ ಕೆಲಸ ಮಾಡ್ಬೇಕನ್ನೋ ಆಸೆ ಇದೆ, ಕ್ಷಮೆಗಳೊಂದಿಗೆ ಆದಷ್ಟು ಬೇಗ ಮಾಡೋಣ. ಆ್ಯಂಡ್ ಗೊಬ್ಬರ ಸರ್ ಅವ್ರ ಜೊತೆನೂ ಅಷ್ಟೇ ಭಾಳ ಖುಷಿ ಅನಿಸುತ್ತೆ. ಯಾಕಂದರೆ ನಮ್ಮ ಮಣ್ಣಿನ ಕಲಾವಿದರುಗಳು ಆ್ಯಂಡ್ ನಗ್ಸೋದು ಭಾಳ ಕಷ್ಟ, ಇವರು ಅದನ್ನು ಭಾಳ ಈಸಿಯಾಗಿ ನಗಿಸ್ಬಿಡ್ತಾರೆ. ಎಸ್ಪೆಷಲಿ ಅವರ ಗಿಚ್ಚಿ ಗಿಲಿ ಕಾರ್ಯಕ್ರಮ ಅಂತೂ ಮನೆ ಮಾತಾಗಿದೆ ಎಲ್ಲ ಕಡೆ ಅಂತ ನೆನ್ಬೋದು. ಆ್ಯಂಡ್ ಅವರ ಒಂದು ಸೀನ್ಗಳು ನೋಡಿದಾಗ ಸಿಕ್ಕಾಪಟ್ಟೆ ಖುಷಿ ಅನ್ನಿಸ್ತಾ ಇತ್ತು. ಈ ಸಿನಿಮಾದಲ್ಲಿ ಅಭಿನಯಿಸಿರೋ ಎಲ್ಲ ಕಲಾವಿದರುಗಳಿಗೆ ಶುಭವಾಗಲಿ, ಎಲ್ಲ ತಂತ್ರಜ್ಞರುಗಳಿಗೆ ಶುಭವಾಗಲಿ ಅಂತ ನನ್ನ ಕಡೆಯಿಂದ ಹಾರೈಸ್ತೀನಿ. ಆ್ಯಂಡ್ ಈ ಸಿನಿಮಾದ ಈ ನಿರ್ಮಾಪಕರುಗಳು ARS ಪಿಕ್ಚರ್ಸ್ ಮುಖಾಂತರ ಈ ಸಿನಿಮಾ ನಿರ್ಮಾಣ ಆಗಿದೆ. ಅಂದರೆ ಆನಂದ್ ಸರು, ರಾಘವೇಂದ್ರ ಸರು ಮತ್ತು ಶ್ರೀನಿವಾಸ್ ಸರು 3 ಜನಕ್ಕೂ ಶುಭವಾಗಲಿ. ಭಾಳಷ್ಟು ಸಿನಿಮಾಗಳನ್ನು ಮಾಡೋ ಅಷ್ಟು ಶಕ್ತಿ ಈ ಒಂದು ಸಿನಿಮಾಯಿಂದ ನಿಮಗೆ ಸಿಗಲಿ ಅಂತ ನನ್ನ ಕಡೆಯಿಂದ ಕೇಳ್ಕೊತೀನಿ. ಆ್ಯಂಡ್ ಇವತ್ತಿನ ಒಂದು ನಿಟ್ಟಿನಲ್ಲಿ ನೋಡೋದಾದರೆ ಎಂಟರ್ಟೈನ್ಮೆಂಟ್ ಅನ್ನೋದು ಇವಾಗ ಮೊಬೈಲಲ್ಲೇ ಕಮ್ಯುನಿಕೇಷನ್ಗೆ ಬಳಸ್ತಾ ಇದ್ವಿ, ಮೊಬೈಲ್ನ ಎಂಟರ್ಟೈನ್ಮೆಂಟಿಗೆ ಬಳಸೋಂಗೆ ಆಗೋಗಿದೆ. ಸೊ ಈ ಥರದ ಸಿನಿಮಾಗಳು ಬಂದಾಗ ಆದಷ್ಟು ಥಿಯೇಟ್ರಿಗೆ ಬಂದು ಸಿನಿಮಾಗಳನ್ನ ನೋಡಿ ಆ್ಯಂಡ್ ಎಂಟೈರ್ ಟೀಮ್ನ ಬ್ಲೆಸ್ ಮಾಡಿ ಸಪೋರ್ಟ್ ಮಾಡಿ ಅಂತ ಎಲ್ಲರಲ್ಲೂ ನಾನು ಕೇಳ್ಕೊತೀನಿ. ಧನ್ಯವಾದಗಳು. ಥ್ಯಾಂಕ್ ಯು.